ವಿದ್ಯಾರ್ಥಿಗಳೇ 10ನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ 1.2ರ 10, 11, 12ರ ಲೆಕ್ಕವನ್ನು ವಿಡಿಯೋದಲ್ಲಿ ಬಿಡಿಸೋಣ. 10ನೇ ಲೆಕ್ಕ, ಒಂದು ಸಮಾಂತರ ಶ್ರೇಣಿಯ 17ನೇ ಪದ ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ ನೋಡಿ, A17 ಏನಿದೆ ಇದು A10ಕ್ಕಿಂತ 7 ಜಾಸ್ತಿ ಆಗಿದೆಯಂತೆ. ಹಾಗಾದರೆ ಡಿ ಎಷ್ಟು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಫಸ್ಟ್ ಏನು ಮಾಡೋಣ, A17 ಕಂಡುಹಿಡ್ಕೊಳ್ಳೋಣ. A17 A ಪ್ಲಸ್ n-1 ಇಂಟು ಡಿ. ಅಲ್ಲಿಗೆ A17 A ಪ್ಲಸ್ ಎನ್ ಜಾಗದಲ್ಲಿ ಏನಕ್ಕೆ ಬೇಕು, 17 ಮೈನಸ್ 1 ಇಂಟು ಡಿ. ಅಲ್ಲಿಗೆ A17 A ಪ್ಲಸ್ 16 ಡಿ. ಈಗ ಅದೇ ರೀತಿ A10 ಕಂಡುಹಿಡಿಬೇಕು. A10 A ಪ್ಲಸ್ n-1 ಇಂಟು ಡಿ. A10 A ಪ್ಲಸ್ ಎನ್ ಜಾಗದಲ್ಲೇನು 10 ಮೈನಸ್ 1 ಡಿ. ಅಲ್ಲಿಗೆ A10 A ಪ್ಲಸ್ 9 ಡಿ. ಈಗ ನೋಡಿ, ಇದು ಏನು ಬಂದಿದೆಯಲ್ಲ, ಯಾವುದು ಸ್ಟಾರ್ಟಿಂಗ್ ಏನು ಬರ್ಕೊಂಡ್ವಲ್ಲ, A17 A10 ಪ್ಲಸ್ 7, ಇದರಲ್ಲಿ A17ರ ಬೆಲೆ ಹಾಕೋಣ. A17ರ ಬೆಲೆ ಏನು ಇಲ್ಲಿದೆ ನೋಡಿ, A17ರ ಬೆಲೆ ಇದನ್ನು ಹಾಕೋಣ, A ಪ್ಲಸ್ 16 ಡಿ. ಇಲ್ಲಿ A10ರ ಬೆಲೆ ಏನು, A10ರ ಬೆಲೆ ಇದನ್ನು ಹಾಕೋಣ, A ಪ್ಲಸ್ 9 ಡಿ ಪ್ಲಸ್ 7. ಈಗ ಡಿ ಅನ್ನೋವನ್ನೆಲ್ಲ ಒಂದು ಕಡೆ ತಗೊಳ್ಳೋಣ, ಎ ಅನ್ನೋವನ್ನೆಲ್ಲ ಒಂದು ಕಡೆ ತಗೊಳ್ಳೋಣ, ಆಗ ನಮಗೆ ಸಿಕ್ಬಿಡತ್ತೆ. ಈಗ ನೋಡಿರಿ, ಎ ಅನ್ನೋದು ಈ ಕಡೆ ಕಳಿಸ್ಕೊಳ್ತೀನಿ, 9 ಈ ಕಡೆ ಕಳಿಸ್ಕೊತೀನಿ, ಡಿ ಅನ್ನೋದು. ಆಗ ನೋಡಿ ಏನಾಗುತ್ತೆ, ಎ ಮೈನಸ್ ಎ ಪ್ಲಸ್ 16 ಡಿ ಮೈನಸ್ 9 ಡಿ ಇಸ್ ಈಕ್ವಲ್ ಟು 7. ಎ ಕ್ಯಾನ್ಸಲ್ಲು. 16 ಡಿಯಲ್ಲಿ 9 ಡಿ ಹೋದರೆ 7 ಡಿ ಇಸ್ ಈಕ್ವಲ್ ಟು 7. ಈಗ ಹೊರೆ ಗುಣಕಾರ ಮಾಡೋಣ. ಡಿ ಇಸ್ ಈಕ್ವಲ್ ಟು 7/7. ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು 7 ಅಂದರೆ 7. ಅಲ್ಲಿಗೆ ಸಾಮಾನ್ಯ ವ್ಯತ್ಯಾಸ ಎಷ್ಟು, 1. ಸೊ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು 1. ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ. 11ನೇ ಲೆಕ್ಕ, 3, 15, 27, 39 ಈ ಸಮಾಂತರ ಶ್ರೇಣಿಯ ಯಾವ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತ. ಅಂದರೆ ಇಲ್ಲಿ ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ, ಏನು 3, 15, 27, 39 ಕೊಟ್ಟಿದ್ದಾರೆ. ಈಗ ಮತ್ತು A54 ನಾವು ಕಂಡುಹಿಡ್ಕೊಳ್ಳೋಣ. A54 ಸಹ ಕಂಡುಹಿಡ್ಕೊಳ್ಳೋಣ. ಈಗ ಫಸ್ಟ್ ಏನು ಮಾಡೋಣ, ಇಲ್ಲಿ ನೋಡಿ, A ಇಸ್ ಈಕ್ವಲ್ ಟು 3, ಹೌದಾ, ಮೊದಲನೇ ಪದ A ಇಸ್ ಈಕ್ವಲ್ ಟು 3, ಡಿ ಇಸ್ ಈಕ್ವಲ್ ಟು A2 ಮೈನಸ್ A1. A2 ಅಂತಂದರೆ 15, A1 ಅಂದರೆ 3. ಅಲ್ಲಿಗೆ 15ರಲ್ಲಿ 3 ಹೋದರೆ 12. ಅಲ್ಲಿಗೆ ಡಿ ಏನು 12. ಸೊ ದೇರ್ ಫಾರ್ ಡಿ ಇಸ್ ಈಕ್ವಲ್ ಟು 12. ಸಾಮಾನ್ಯ ವ್ಯತ್ಯಾಸ 12. ಈಗ A54 ಕಂಡುಹಿಡ್ಕೊಳ್ಳೋಣ. A54 ಇಸ್ ಈಕ್ವಲ್ ಟು A ಪ್ಲಸ್ n-1 ಇಂಟು ಡಿ. A54 ಇಸ್ ಈಕ್ವಲ್ ಟು ಎ ಅಂದ್ರೇನು 3, ಎನ್ ಅಂತಂದ್ರೇನು 54 ಮೈನಸ್ 1, ಡಿ ಅಂದ್ರೇನು 12. ಅಲ್ಲಿಗೆ A54 ಇಸ್ ಈಕ್ವಲ್ ಟು 3 ಪ್ಲಸ್, ನೋಡಿ 54ರಲ್ಲಿ 1 ಹೋದರೆ 53 ಇಂಟು 12. ಅಲ್ಲಿಗೆ A54 ಇಸ್ ಈಕ್ವಲ್ ಟು 3 ಪ್ಲಸ್ 12 3ಲೆ 36ಕ್ಕೆ 6 10ಕ 3, 12 5ಲೆ 60, 3 63. ಅಲ್ಲಿಗೆ A54 ಇಸ್ ಈಕ್ವಲ್ ಟು 636ಕ್ಕೆ 3 ಕೂಡಿದ್ರೆ 639. ಅಲ್ಲಿಗೆ A54 ಏನಿದೆ 639 ಬಂತು. ಈಗ ಏನು ಕೊಟ್ಟಿದ್ದಾರೆ, ಈಗ ನೋಡಿ, A54 ಏನಿದೆ ಇದಕ್ಕಿಂತ ಎಷ್ಟು ಜಾಸ್ತಿ ಆಗಬೇಕಂತೆ, 132 ಜಾಸ್ತಿ ಆಗಬೇಕಂತೆ. ಎಷ್ಟು ಜಾಸ್ತಿ, 132. ಕಾರಣ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ಹಂಗಾಗಿ A54ಕ್ಕೆ 132 ಕೂಡಿದ್ರೆ ಏನು ಬರುತ್ತೆ ಅಂತ ನೋಡೋಣ. A54 ಅಂದರೆ ನಮಗೆ ಗೊತ್ತಿದೆ 639 ಪ್ಲಸ್ 132. ಸೊ ಇವೆರಡನ್ನು ಕೂಡಿದ್ರೆ 9 2 11ಕ್ಕೆ 1 10ಕ 1, 3 3 6 6 1 7, ನೆಕ್ಸ್ಟ್ 6 1 7. ಅಲ್ಲಿಗೆ 771 ಬಂತು. ಈಗ 771 ಬಂತು ಅಂತಂದರೆ ನೋಡಿ, AN ಇಸ್ ಈಕ್ವಲ್ ಟು 771 ಅಂತ. ಎ ಇಸ್ ಈಕ್ವಲ್ ಟು 771 ಅಂತ. ಅಲ್ಲಿಗೆ 771 ಇಸ್ ಈಕ್ವಲ್ ಟು AN ಅಂತಲೂ ತಗೋಬೋದು ನಾವು. ಅಲ್ಲಿಗೆ 771 ಇಸ್ ಈಕ್ವಲ್ ಟು AN ಅಂದರೆ A ಪ್ಲಸ್ n-1 ಇಂಟು ಡಿ. ಈಗ ಅಲ್ಲಿ 771 ಇಸ್ ಈಕ್ವಲ್ ಟು ಎ ಅಂದರೆ ಎಷ್ಟು, 3 ಪ್ಲಸ್ ಎನ್ ಅಂತಂದರೆ ಗೊತ್ತಿಲ್ಲ, n-1 ಹಾಗೆ ಇರಲಿ. ಡಿ ಅಂದರೆ 12. ಅಲ್ಲಿಗೆ 771
ಪ್ಲಸ್ 3 ಏನಿದೆ ಇದನ್ನು = ಆ ಕಡೆ ಕಳಿಸ್ಕೊಂಬಿಡೋಣ. ಅಲ್ಲಿಗೆ ನೋಡಿ 771 - 3 n - 1 × 12 ಆಗುತ್ತೆ. ಅಲ್ಲಿಗೆ 771ರಲ್ಲಿ 3ಅನ್ನು ಕಳೆದ್ರೆ 768 ಆಗುತ್ತೆ. 768 n - 1 × 12. ಈಗ ನಾವೇನು ಮಾಡೋಣ, ಒರೆ ಗುಣಾಕಾರ ಮಾಡೋಣ. 12ಅನ್ನು ಈ ಕಡೆ ತಗೊಳ್ಳೋಣ. ಅಲ್ಲಿಗೆ n - 1 768/12. ಈಗ 12ರಿಂದ ನಾವು ಇದನ್ನು ಭಾಗಿಸೋಣ. 12 × 6 = 72. ಈ ಕಡೆ ಸೈಡಿಗೆ ಮಾಡ್ತೀನಿ ನೋಡಿ. ಇಲ್ಲಿ 768/12. 12 × 6 = 72. ಅದ ಎಷ್ಟು ಉಳಿತು? 4 ಉಳಿತು, 8. ಈಗ 12 × 4 = 48. ಅಲ್ಲಿಗೆ ಎಷ್ಟು ಬಂತು? 64 ಬಂತು. n - 1 64. ಈಗ ನನಗೆ ಬರೀ n ಬೆಲೆ ಬೇಕು. ಹಂಗಾಗಿ n = 64 + 1. ಅಲ್ಲಿಗೆ n = 65. ಸೊ ಅಲ್ಲಿಗೆ ಏನಂತ ಬರಿಬೋದು? ಸಮಾಂತರ ಶ್ರೇಣಿಯ 65ನೇ ಪದ. ಹೌದಾ? ಸಮಾಂತರ ಶ್ರೇಣಿಯ 65ನೇ ಪದ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತ ಬರೆದ್ರೆ ಲೆಕ್ಕ ಮುಗಿಯುತ್ತೆ. ನೋಡ್ರಿ, ಈ ರೀತಿ ವಾಕ್ಯದಲ್ಲಿ ನಾವು ಬರಿಬೇಕಾಗತ್ತೆ. 12ನೇ ಲೆಕ್ಕ. 2 ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ. ಅವುಗಳ 100ನೇ ಪದಗಳ ನಡುವಿನ ವ್ಯತ್ಯಾಸ 100 ಆದರೆ 1000 ಪದಗಳ ನಡುವಿನ ವ್ಯತ್ಯಾಸ ಏನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಹೆಂಗೆ ಬರ್ಕೊಳ್ಳೋಣ? ಸಮಾಂತರ ಶ್ರೇಣಿಯ ಮೊದಲ ಪದ 2 ಕೊಟ್ಟಿದ್ದಾರೆ. ಇಲ್ಲಿ 2 ಸಮಾಂತರ ಶ್ರೇಣಿ. 2 ಸಮಾಂತರ ಶ್ರೇಣಿಗಳ ಮೊದಲ ಪದಗಳು ಕ್ರಮವಾಗಿ ಒಂದು ಎ ಅಂತ ತೆಗೆದುಕೊಳ್ಳೋಣ, ಒಂದು ಬಿ ಅಂತ ತೆಗೆದುಕೊಳ್ಳೋಣ. ಸಾಮಾನ್ಯ ವ್ಯತ್ಯಾಸ ಡಿ ಆಗಿರಲಿ ಅಂತ ತೆಗೆದುಕೊಂಬಿಡೋಣ. ನಾನು ಬರ್ಕೊಳ್ತೀನಿ ನೋಡ್ರಿ. ನೋಡಿ, ನಾನು ಹಿಂಗೆ ಯಾಕೆ ಬರ್ಕೊಂಡೆ ಅಂತಂದರೆ, ನೋಡಿ 2 ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಮಾತ್ರ ಒಂದೇ ಆಗಿದೆಯಂತೆ. ಹಂಗಾಗಿ 2 ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಡಿ ಆಗಿರಲಿ ಅಂತ ತೆಗೆದುಕೊಂಡಿದ್ದೀನಿ. ಹಂಗಾಗಿ ಅವುಗಳ ಮೊದಲ ಪದ ಗೊತ್ತಿಲ್ಲ, ಅಂದರೆ ಬೇರೆ ಬೇರೆ ಇದಾವಂತ. ಹಂಗಾಗಿ ಎ ಮತ್ತು ಬಿ ಅಂತ ತೆಗೆದುಕೊಂಡಿದ್ದೀನಿ. ಈಗ ಮೊದಲ ಶ್ರೇಣಿ ತೆಗೆದುಕೊಳ್ಳೋಣ. ಈಗ ಮೊದಲನೇ ಶ್ರೇಣಿ ಏನು? ಎ 100ಅನ್ನು ಕಂಡುಹಿಡ್ಕೊಳ್ಳೋಣ. ಅದರ 100ನೇ ಪದವನ್ನು ಕಂಡುಹಿಡ್ಕೊಳ್ಳೋಣ. ಅಲ್ಲಿ a + n - 1 × d. a 100 ಎ ಅಂದರೆ ಏನೇ, ಮೊದಲನೇ ಪದ ಎ ಅಂತ ತೆಗೆದುಕೊಂಡಿದ್ದೀನಿ ನಾನು. n - 1 ಅಂತಂದರೆ 100 - 1 × d. ಅಲ್ಲಿ a 100 a + 99. 100ರಲ್ಲಿ 1 ಹೋದರೆ 99 d. ಕರೆಕ್ಟಾ? ಅಲ್ಲಿಗೆ ಎ 100ನೇ ಪದ ಏನು? a + 99 d ಆಗುತ್ತೆ. ಅದೇ ರೀತಿ ಇದೇ ಶ್ರೇಣಿಯ 1000 ಪದವನ್ನು ಕಂಡುಹಿಡ್ಕೊಳ್ಳೋಣ. ಅದೇ ರೀತಿ ಅಲ್ಲಿಗೆ a + n - 1 × d. ಅಲ್ಲಿಗೆ a + n ಅಂತಂದ್ರೆ ಏನು? 1000 - 1 × d. ಅಲ್ಲಿಗೆ a 1000 a + 1000ರಲ್ಲಿ 1 ಕಳೆದ್ರೆ 999 d. ಹೌದಾ? ನೋಡಿ, ಇದು ನೆನ್ಪಿಟ್ಕೊಳ್ಳಿ. ಯಾವುದು? a 100 a 1000. ಇದ್ಯಾವುದು? ಮೊದಲನೇ ಶ್ರೇಣಿ. ಈಗ ಎರಡನೇ ಶ್ರೇಣಿದು ಬರ್ಕೊಳ್ಳಿ. ಎರಡನೇ ಶ್ರೇಣಿದೇನು? ಎ 100ನೇ ಪದ. ಅದರಲ್ಲೂ ಅಷ್ಟೇ ಎ 100ನೇ ಪದ. ಇಲ್ಲಿ ಇದರ ಸಮೀಕರಣ ಏನಾಗುತ್ತೆ ನೋಡ್ರಿ? b + n - 1 × d. ಯಾಕೆ ಬಿ? ನೋಡ್ರಿ, ಇಲ್ಲಿ ಏನು ತೆಗೆದುಕೊಂಡಿದ್ದೀವಿ? ಎರಡನೇ ಶ್ರೇಣಿದು ಬಿ ಆಗಿರಲಿ ಅಂತ ತೆಗೆದುಕೊಂಡಿವಲ್ಲ, ಅದಕ್ಕೆ. ಅಲ್ಲಿಗೆ a 100 b + n ಅಂತಂದರೆ 100 - 1 × d. ಅಲ್ಲಿಗೆ a 100 b + 100ರಲ್ಲಿ 1 ಹೋದರೆ 99 d. ಅಲ್ಲಿಗೆ a 100 ಅಂತಂದ್ರೇನು? b + 99 d ಅಂತ. ನೆಕ್ಸ್ಟ್ ಈಗ a 1000. ಹಂಗೆ a 1000 ಇದೇನಾಗುತ್ತೆ? b + n - 1 × d. ಅಲ್ಲಿಗೆ a 1000 + b × n ಅಂತಂದ್ರೇನು? 1000 - 1 × d. ಅಲ್ಲಿಗೆ a 1000 b + ನೋಡಿ 1000ರಲ್ಲಿ 1 ಹೋದರೆ 999 d. ಅಲ್ಲಿ ಎರಡನೇ ಶ್ರೇಣಿಯ 100ನೇ ಪದ ಏನು? b + 999 d. ಹೌದಾ? ಈಗ ಏನು ಕೊಟ್ಟಿದ್ದಾರೆ ನೋಡಿ? 2 ಶ್ರೇಣಿಗಳ 100ನೇ ಪದಗಳ ವ್ಯತ್ಯಾಸ. ಹೌದಾ? ಎಷ್ಟಿದೆಯಂತೆ? 100 ಇದೆಯಂತೆ. ಅದನ್ನು ಬರ್ಕೊ ನೋಡಿ. 2 ಶ್ರೇಣಿಗಳ 100ನೇ ಪದದ ವ್ಯತ್ಯಾಸ ಎಷ್ಟಂತೆ? 100 ಅಂತೆ. ಸೊ ಈಗ 100ನೇ ಪದ ಯಾವುದು? ಮೊದಲನೇ ಶ್ರೇಣಿದು 100ನೇ ಪದ a + 99 d. ಹೌದಾ? ಇಲ್ಲಿದೆ ನೋಡ್ರಿ. ಅದೇ ರೀತಿ ಮೈನಸ್ ಇದು b + 99 d = 100. ಕರೆಕ್ಟಾ? ಈಗ ನೋಡಿ, ಈಗ a + 99 d ಮೈನಸ್ಸಿಂದ ಗುಣಿಸೋಣ. ಅಲ್ಲಿಗೆ -b + × -99 d.
ಇಸ್ ಈಕ್ವಲ್ ಟು 100. ನೋಡಿ ಇಲ್ಲಿ 99D ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಕ್ಯಾನ್ಸಲ್ ಆಯಿತು. ಅಲ್ಲಿಗೆ A ಮೈನಸ್ ಬಿ ಇಸ್ ಈಕ್ವಲ್ ಟು 100 ಅಂತ ಬಂತು. ಅಲ್ಲಿಗೆ A ಮೈನಸ್ ಬಿ ಇಸ್ ಈಕ್ವಲ್ ಟು 100. ಇದನ್ನು ಸಮೀಕರಣ 1 ಅಂತ ನಾನು ತೆಗೆದುಕೊಳ್ತೀನಿ. ಈಗ ನೋಡಿ 100ನೇ ಪದಗಳ ನಡುವಿನ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾವೇನು ಮಾಡೋಣ, ನೋಡಿ ಎರಡು ಶ್ರೇಣಿಗಳ 1000ನೇ ಪದಗಳ ವ್ಯತ್ಯಾಸ. 1000 ಪದ ಅಂತಂದ್ರೆ ಏನು, ಈ ಕಡೆ ನೋಡಿ ಮೊದಲನೇ ಶ್ರೇಣಿಯಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಾನು ಬರಿತಾ ಇದ್ದೀನಲ್ಲ, A ಪ್ಲಸ್ 999D ಮೈನಸ್ ಇನ್ನೊಂದು ಶ್ರೇಣಿದು ಅದು B ಪ್ಲಸ್ 999D. ವ್ಯತ್ಯಾಸ ಗೊತ್ತಿಲ್ಲ ನಮಗೆ, ಕಂಡುಹಿಡಿಬೇಕು. ಈಗ ನೋಡಿ A ಪ್ಲಸ್ 999D ಮೈನಸ್ಸಿಂದ ಗುಣಿಸೋಣ, ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್ 999D. ಇಲ್ಲಿ ನೋಡಿ 999D ಪ್ಲಸ್ ಡಿ ಇದೆ, ಇಲ್ಲಿ ಮೈನಸ್ ಡಿ ಇದೆ, ಕ್ಯಾನ್ಸಲ್ಲು. ಅಲ್ಲಿಗೆ ಏನು ಉಳೀತು, A ಮೈನಸ್ ಬಿ ಉಳೀತು. ಈಗ A ಮೈನಸ್ ಬಿ ಉಳೀತು ಅಂತಂದರೆ, A ಮೈನಸ್ ಬಿ ಅಂತಂದರೆ ನಾವು ಸಮೀಕರಣ 1ರ ಪ್ರಕಾರ A ಮೈನಸ್ ಬಿ ಅಂತಂದ್ರೇನು, A ಮೈನಸ್ ಬಿ ಅಂತಂದರೆ 100. ಸೊ ದೇರ್ ಫಾರ್ ಈ ಎರಡು ಸಮಾಂತರ ಶ್ರೇಣಿಯ 100ನೇ ಪದಗಳ ನಡುವಿನ ವ್ಯತ್ಯಾಸನೂ ಸಹ 100 ಆಗಿರುತ್ತೆ. ನೋಡಿ ಈ ರೀತಿ ಬರೆದ್ಬಿಟ್ರೆ ಲೆಕ್ಕ ಮುಗಿಯುತ್ತೆ.